ನಮ್ಮೂರು ಬಿಡಾಡೋರಿಗೆ ಎಷ್ಟು ಹೇಳಿದ್ರೆ ಕೇಳಲ್ಲ ನೋಡು. ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಾರ. ಒಂದೆರಡು ಚಟಕಾಯಿ ಆಗಿದ್ವು, ಅವನ್ನ ಹರ್ಕೊಂಡು ಹೋಗ್ಯಾರ. ಏನು ನಮ್ಮ ಮನೆ ಮುಂದೆ ಬೆಳೆಸಿರ್ತೀವಿ, ನಮಗೆ ತಿನ್ನಕ್ಕಿರಲ್ಲ ನೋಡು. ಅಯ್ಯೋ ದೇವ್ರೆ, ಏನು ಮಾಡ್ತಿದ್ದೀರಾ? ಕರೀದು ಅಕ್ಕ. ಬಾರ ಜಮೀಲಾ, ಗೀತಾ, ಏನು ಈ ಕಡೆ ಬಂದುಬಿಟ್ರಿ? ಏನಿಲ್ಲವ, ಹಂಗ ಹೊಂಟಿದ್ದೆ, ನೋಡಿದ್ವಿ. ಏನು ನೋಡಕತ್ತಲ್ಲ? ಯವ್ವ, ಚಪೆಕಾಯಿ ಆಗಿದ್ವಾ? ನಾನು ನಾಳೆ ಹರ್ಕೊಂಡ್ರಾತು ಬಿಡು, ಒಂದು ಸ್ವಲ್ಪ ಹಣ್ಣಾದಂಗಾತ ಅಂತಂದ್ಬಿಟ್ಟು ನಿಮ್ಮ ಮೊನ್ನೆ ನೋಡಿದ್ರೆ ಇವತ್ತು ಇಲ್ಲ ಆಗಲ್ಲ, ಹರಿದು ಬಿಟ್ಟಾರ ನೋಡು. ಅಯ್ಯೋ, ನಾನು ಹರಿದಾಕಿ ಹಿಂಗ ಇದು ಮಾಡ್ಬೇಕು, ಗೊತ್ತಾಗ್ಲಾರ್ದಂಗೆ ರಾತ್ರಿ ಬಂದು ನಾನು ಹರ್ಕೊಂಡೋಗಿದ್ನಿ. ಅಯ್ಯೋ ಹೌದಾನು? ನೋಡವ, ಮನೆ ಮುಂದೆ ಬೆಳೆಸಿದ್ದನ್ನು ಬಿಡಲ್ಲ ಅಂತಾರೆ ನೋಡು. ಹೌದು ಬಿಡ, ಆದ್ರೂ ಹೋಲಿ ಬಿಡು, ಏನು ತಿನ್ನೋ ಬದುಕಲ್ಲ, ಯಾರ ತಿಂದ್ರೆ ಏನು? ತಿನ್ನೋ ಬದುಕಂತ ನನಗೆ ಗೊತ್ತೈತಲೇ. ಯಾರು ತಿಂದ್ರೇನು ತಿನ್ನಲಿ, ಇಲ್ಲ ಅಂತ ಹೇಳಂಗಿಲ್ಲ. ಕೇಳಿ ಹರ್ಕೋಬೇಕಾ? ಅದು ನಾಲ್ಕನ ಆಗಿದ್ವವ, ಒಂದೆರಡು ಅವ್ರಿಗೆ ಒಂದೆರಡು ನಮಗೆ. ನಾವು ಬೆಳೆಸಿವಿ, ನಮಗೆ ಇಲ್ಲಾರ್ದಂಗೆ ಹರ್ಕೊಂಡೋಗ್ಯಾರ ನೋಡು. ಗಿಡದಾಗ ಅವು ಸಣ್ಣ ಸಣ್ಣವೂ ಆಗಿದ್ವು, ಅವನು ಹರ್ಕೊಂಡೋಗ್ಯಾರ. ಏನೇ ಮಾಡ್ತೀವಿ ಮತ್ತೆ? ಹೋಲಿ ಬಿಡು. ಹೌದು ಗೊರಕ, ಏನೋ ಇವ ನಿಂಗೆ ಒಕ್ಕನ ಮಗಳು ಓಡಾಗಳಂತಲ್ಲ, ಊರು ತುಂಬ ಅದ ಸುದ್ದಿ ನೋಡು. ಹಾಂ ಹೌದು, ಓಡಾಗಳು. ಮೊನ್ನೆ ಬಾಯಿಗೆ ಬಂದಂಗೆ ಕಮಲಕ್ಕನ ಮಗಳಿಗೆ ಮಾತಾಡಕತ್ತಿದ್ಲ. ಆಟ್ರಾಗ ಓಡತ್ತಾಳೆ ನಿನ್ನ ಮಗಳು ಹಂಗ ಹಿಂಗಂತಂದು. ಅದ್ರ ಮರ್ದಿನ ಓಡಾಗ್ಯಾಳ ಮತ್ತೆ. ಅಲ್ಲ, ಇನ್ನೊಬ್ರ ಮಕ್ಳಿಗೆ ಸುಮ್ಮನೆ ಹಂಗಂದ್ರೆ ದೇವ್ರು ಸುಮ್ಮನೆನ ಬಿಟ್ಟ ನಾನು ನೋಡು ಹೆಂಗೆ ಬಂದತಿ ಕರ್ಮ. ಹೌದವ, ಅಲ್ಲ ಸ್ವಂತ ತಂಗಿ ಆದ್ರೂ ಆಕೆ ಮಕ್ಕಳ ಬಗ್ಗೆನೇ ನೋಡಿ ಹೆಂಗೆ ಮಾತಾಡ್ತಾಳ. ಮತ್ತು ಅದಕ್ಕೆ ಇರೋಕೆ ಬೇಕಿ ಮಗಳು ಬೇಸ್ ಮರ್ಯಾದೆ ತೆಗ್ದಾಳ ನೋಡು. ಊರಾಗೆಲ್ಲ ಯವ್ವ, ನೀರಿಗೆ ಹೋದಲ್ಲಿ ಅದ ಸುದ್ದಿ, ಒಂದು ದೇವ್ರ ಗುಡಿಗೆ ಹೋದ್ರು ಅದೇ ಸುದ್ದಿ, ಎಲ್ಲಿಗೆ ಹೋದ್ರು ಅದೇ ಸುದ್ದಿ ನೋಡು. ಆ ಸುದ್ದಿ ಕೇಳಿ 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 ನನಗಂತೂ ಸಾಕಾಗ್ಬಿಟ್ಟೈತಿ. ಈ ಯಾವುದೋ ನ್ಯೂಸ್ ಚಾನಲ್ದಾಗ ಬರ್ತಾವಲ್ಲ, ಹಾಕಿದ್ದೇ ಹಾಕಿದ್ದು ಹಂಗತೆ ಆಗ್ಬಿಟ್ಟೈತಿ ನೋಡು. ಎಲ್ಲೋದ್ರೂ ಬರೀ ಅದನ್ನ ಮಾತಾಡಕತ್ತಾರ. ಅಯ್ಯೋ, ನನಗಂತೂ ಆ ಸುದ್ದಿ ಕೇಳಿ 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 ತಲೆ ಚಿಟ್ಟಡ್ದೋಗೈತಿ ನೋಡು. ಅಲ್ಲಲೇ ಬಿಡಾಡಿ, ಆ ಸುದ್ದಿ ಕೇಳಿ ಕೇಳಿ ತಲೆ ಚಿಟ್ಟಡ್ದೋಗೈತಿ ಅಂತಿ, ಮತ್ತೆ ಇಲ್ಲಿ ಬಂದು ಮತ್ತೆ ಅದನ್ನ ಮಾತಾಡ್ತೀಯಲ್ಲ. ಬಿಡು ಹೋಲಿ, ಬೇರೆ ಏನನ್ನ ಮಾತಾಡು. ಅಯ್ಯ ಹಂಗಲ್ಲ, ಅದು ಕೇಳಿ ಕೇಳಿ ಸಾಕಾಗೈತಿ ಗೊತ್ತೈತಿ. ಆದ್ರೆ ಆಕೆ ಮಗಳು ಹುಡುಗಳಲ್ಲ, ಅದ್ರ ಸುದ್ದಿ ಏನಾಯ್ತು, ಏನು ಬಂದ್ಲ ಏನು? ನಿನ್ನೆ ಆಕೆ ಗಂಡ ಮಗ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರವ, ಅದನ್ನ ಕೇಳೋಣ ಅಂತ ಬಂದೆ. ಯವ್ವ, ಯಾಕೆ ನಿಂಗವಕ್ಕೆ ನನ್ಗೆ ಹೇಳತ್ತೇನು ಏನಾಗೈತಿ ಏನು ಇಲ್ಲ ಅಂತ ಅಪ್ಡೇಟ್ ತಿಳ್ಕೊಳಕ್ಕೆ ಬಂದಿಲ್ಲ ಅಂತಕ್ಕ. ನನಗೆ ಹೆಂಗೆ ಗೊತ್ತು? ನಾನು ಆಕಿನ ಮಾತಾಡ್ಸಲ್ಲ, ಆಕಿ ನನ್ನ ಮಾತಾಡ್ಸಲ್ಲ ಅಂಥದ್ರಾಗ ಈ ಸುದ್ದಿ ಹೇಳ್ಬಿಡ್ತಾಳ. ಇನ್ನು ನೀನು ಗಂಗಾ ಒಕ್ಕಂಗೆ ಕೇಳಕ್ಕೆ ಅಡ್ಡಿ ಇಲ್ಲ ನೋಡು. ಕ್ಲೋಸ್ ಫ್ರೆಂಡ್ ಇಬ್ರು ಪಕ್ಕದಾಗ ಮನೆ ಐತಿ, ಆಕಿ ಗೊತ್ತಿದ್ರೆ ಗೊತ್ತಿರುತ್ತ. ಏನು ಗಂಗಾ ಒಕ್ಕಂತ ನನ್ನ ಬಗ್ಗೆ ಮಾತಾಡಕತ್ತಿದ್ರಿ? ಈವ ಏನು ನಮ್ಮ ಕಾಂಪೌಂಡ್ ಗಾಡಿ ಕಿವಿ ಹಚ್ಚಿ ಕುಂತಿದ್ದೆ ಏನು? ನಿನ್ನ ಹೆಸ್ರು ಹೇಳ್ತಿದ್ದಂಗೆ ಟಣಕ್ ಅಂತ ಬಂದ್ಬಿಟ್ಟೆಲ್ಲ ಹಂಗ. ಇಲ್ಲ ಯವ್ವ, ಹಿಂಗೆ ಹೊಂಟಿದ್ದೆ, ಏನೋ ನಂದು ಹೆಸ್ರು ಕರೆದಂಗಾತ, ಅದಕ್ಕೆ ಬನ್ನಿ. ಏನಿಲ್ಲ, ಈಕಿ ಗೀತಾ ನಿಂಗೆ ಅವಕ್ಕನ ಮಗಳು ಒಳಗೆ ಹೇಳಲ್ಲ. ಏನು ಸುದ್ದಿ, ಏನು ಎಲ್ಲಿಗೆ ಬಂತು? ನಿನ್ನೆ ಆಕಿ ಗಂಡ ಮಗ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರ, ಏನಾಯ್ತು ಅಂತ ನನಗೆ ಕೇಳಿಲ್ಲ. ಅದಕ್ಕೆ ನನಗೆ ಹೆಂಗೆ ಗೊತ್ತಿರುತ್ತವ? ಇನ್ನು ಗಂಗಾವಕ್ಕ ಮನೆ ಬಗ್ಲಾಗದಾಳ, ಆಕಿ ಸ್ವಲ್ಪ ಜಾಸ್ತಿ ಕ್ಲೋಸ್ ಅದಾರ. ಆಕೆ ಏನಂಗೆ ಗೊತ್ತಿದ್ರು ಗೊತ್ತಿರ್ಬೋದು, ಕೇಳ ಅಂತ ನಾನು ಅನ್ನಕತ್ತಿದ್ದೆ. ಇವಾ ಅದ ಹೇಳಕ್ಕ ಬನ್ನಿ ನೋಡು. ಕಂಪ್ಲೇಂಟು ಕೊಡಕ್ಕೆ ಹೋಗಿದ್ರ, ಕೊಟ್ರ? ಏನೋ ಹುಡುಗಿದು ಫೋನ್ ನಂಬರ್ ಅದೇನೋ ಮಾಡ್ತಾರಂತಲ್ಲೇ ಟಾರ್ಕ್ ಏನೋ ಅನ್ನಕ್ಕೆ ಬರಲ್ಲ ನಮಗೆ. ಅದು ಮಾಡಿಸಿ ಎಷ್ಟೋ 20,000 ಎಷ್ಟೋ ಖರ್ಚಾತಂತ ಬರೀ ಅದು ಮಾಡಕ್ಕೆ ಹೋಗಿದ್ರಂತವ. ಏನೋ ಯಾವುದೋ ಹೋಟ್ಲ್ದಾಗಿದ್ಲಂತ ಮಗಳು. ಕರ್ಕೊಂಡು ಪೊಲೀಸರು ಬರಕತ್ತಾರಂತ ನೋಡು. ಅಯ್ಯ ಹೌದಾನ? ಸಿಕ್ಕಳಂಗಾರ ಆ ಹುಡುಗ? ಅಲ್ಲ, ಓಡೋದಕ್ಕೆ ಫೋನು ಹಿಂಗತ್ತೆಲ್ಲ ಮಾಡ್ತಾರಂತ ಗೊತ್ತಿಲ್ಲ ನಕ್ಕಿಗೆ. ಇವ ಅದು ಟರ್ಕಲ್ಲ, ಟ್ರ್ಯಾಕ್ ಅದು ಅಲ್ಲ, ಮಾಡಿ ಇವಾಗ ಕಣ್ಣಿಡ್ದಾರನ, ಕರ್ಕೊಂಬರಕತ್ತಾರನ ಪೊಲೀಸರು. ಈಗ ಸುದ್ದಿ ಬಂದಿತ್ತ, ಏನೋ ಹಿಂಗಾಗಿ ಕರ್ಕೊಂಬರಕತ್ತಾರ ಅಂತ ಅಂದ್ಲು. ಆದ್ರೆ ಹುಡುಗಂದು ಅದು ವಿಷಯ ಗೊತ್ತಿಲ್ಲ ಬಿಡು, ಒಟ್ಟು ಸಿಕ್ಕಾಳಂತ ಅಷ್ಟೇ ಗೊತ್ತೈತಿ. ಏನೋ ಮತ್ತೆ ಬಂದ್ಮೇಲೆ ಗೊತ್ತಾಗುತ್ತೆ ನೋಡಿ. ಈಗಿನ ಫೋನ್ ಮಾಡ್ಯಾಳ, ಈಗ ಬರ್ಬೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ, 1 ತಾಸಿಗೆ 2 ತಾಸಿಗೆ. ಏನು ಎಲ್ಲಿಗೈತೆ ಗೊತ್ತಿಲ್ಲ, ಹುಡುಗಿ ಏನು ದೂರ ಐತೆ ಅದು ಗೊತ್ತಿಲ್ಲ. ಅದೆಲ್ಲ ಆಕಿ ಹೇಳಿಲ್ಲ ಕ್ಲಿಯರಾಗಿ. ನೋಡು, ದುಡ್ಡಿದ್ದರು ಎಲ್ಲ ಮುಚ್ಚಾಕ್ಬಿಡ್ತಾರೆ ಬಿಡೆಯವ್ವ.
ಅದು ನಿಜಾಗೆ ಇದೆ ಬಿಡಿ ಗೌರಂದು ಅಕ್ಕ. ಇವತ್ತು ಓಡಿ ಹೋಗಿ ಬಂದ್ರೂ ನಾಳೆ ಅವ್ರದ್ದು ಯಾರಿಗೂ ಮಾತಾಡೋದು ಇಲ್ಲ. ಯಾಕೆಂದರೆ ದುಡ್ಡಿಗೆ ಇದೆಯಲ್ಲ. ಅದೇ ನಮ್ಮಂಥವ್ರು ಯಾರಾದರೂ ಮಾಡಿದ್ರೆ ಅದನ್ನೇ ಮಾಡಿ ಮಾತಾಡಿ ಮಾತಾಡಿ ಅವರು ಸಾಯೋ ಗಂಟ ಬಿಡಂಗಿಲ್ಲ. ಅದು ಕರೆವಾಯ್ತು ಬಿಡವ. ಬಡವರು ನಮ್ಮಂತ ಮಧ್ಯವರ್ಗದವ್ರು ಏನು ಮಾಡಿದ್ರು ಕಣ್ಣಿಗೆ ಕಾಣ್ತೈತಿ, ದುಡ್ಡಿದ್ದಾರೆ ಏನು ಮಾಡಿದ್ರೆ ಕಾಣಂಗಿಲ್ಲ. ಯಾವಾಗ ಹೊರಕ್ಕ ಯಾವೆಲ್ಲ ಹೇಳ್ತೇವ ಬಡವ್ರು ಅಂತೇಳಿ. ಇಂಥ ದೊಡ್ಡ ಮನೆ ಇದ್ಕೊಂಡು ಬಡವ್ರು ಅಂತಿಲ್ಲ ಯವ್ವ ತಾಯಿ. ಯವ್ವ ಮನೆ ಕಟ್ಸಿದ್ರಾತನ. ಮನೆ ಒಂದು ಕಟ್ಸಿವಿ, ಅದು ಸಾಲ ಮಾಡಿ ಕಟ್ಸಿವಿ. ಇದನ್ನ ಮಟ್ಟ ಸಾಲ ತೀರ್ಸಕತ್ತಾನ ನನ್ನ ಗಂಡ. ಮನೆ ಒಳಗೆ ಏನು ಬೇಡನ್ಲೇ, ಇಂಥ ಮನೆ ಕಟ್ಸಿನಿ ಕರೆಯವು. ಇದು ಯಾವುದು ನಮ್ಮ ಅತ್ತಿ ಕಾಲದಳದಿತ್ತು. ನಾನು ಮುಂದೆ ಒಂಚೂರು ಇದು ಮಾಡಿಸೀನಿ. ಇಂದ ಎಲ್ಲ ಹಳೇದ ಮನಿನ ಐತಿ. ಮುಂದಾಟ ಒಂದು ನೋಡೋಕೆ ಚಂದ ಇರಲಿ ಅಂತ ಮಾಡಿಸೀನಿ. ಇರೋ ಒಬ್ಬದ ಮಗದನ ಮದಿ ಪದಿ ಮಾಡೋಕಲ್ಲ. ಅದಕ್ಕೆ ನೋಡವ ಮದಿ ಗಿದಿ ಮಾಡಿಬಿಡ್ರು ಬೇಡಮ್ಮ. ಈಗಿನ ಕಾಲದಾಗ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಮನೆಗೆ ಇಟ್ಕೊಳಂಗಿಲ್ಲವ ಯವ್ವ. ಯಾವಾಗ ಯಾರು ಹೊಡಿತಾರ ಅಂತ ಹೇಳೋಕ್ಕಂಗಿಲ್ಲ ಯವ್ವ ತಾಯಿ. ನನ್ನ ಮಗ್ಗೆ ಹೇಳ್ಬಿಟ್ಟೀನಿ, ಲವ್ ಪವ್ ಮಾಡಿದ್ರ ಬಂದು ನನಗೆ ಹೇಳಪ್ಪ, ನಾನು ಮದುವೆ ಮಾಡಿಸ್ತೀನಿ, ಓಡೋದೆಲ್ಲ ಮಾಡೋಕೆ ಹೋಗ್ಬೇಡ ಅಂತೇಳಿ. ನಾನು ಹಂಗೆಲ್ಲ ಇಲ್ಲ ನೋಡವ. ಹುಡುಗಿ ಚಂದಿತ್ತು, ನಮ್ಮ ಮನೆಗೆ ತನಕ ಹೊಂದ್ಕೊಂತೈತೆ ಅಂದ್ರೆ ನಾನು ಮಾಡಿಸಿಬಿಡೋಕ್ಕೆ. ಏನು ಲವ್ ಮಾಡಿರ್ತಾವ ಒಂದಕ್ಕೊಂದು, ನಾವು ನೋಡಿ ಮಾಡೋದ ಅವ್ರು ನೋಡಿರ್ತಾರೆ ಆಟ. ಅದ್ರಾಗ ಏನೈತಿ. ನಾನು ಹಂಗೆಲ್ಲ ಇಲ್ಲವ. ನಾನು ನನ್ನ ಮಗ ಹೇಳಬಿಟ್ಟೀನಿ, ಹಿಂಗತೆ ಎಲ್ಲ ಮಾಡಿ ಮರ್ಯಾದೆ ಕಳಿಬೇಡಪ್ಪ, ಇರತ್ತೆ ಒಬ್ಬತ್ತದಿ ಹಂಗೇನತ್ತು ಇತ್ತಂದ್ರೆ ನಂತ ಕೇಳಂತೇಳಿ. ನನ್ನ ಮಗ ಹಂಗೆಲ್ಲ ಮುಚ್ಚಿಡಲ್ಲವ. ಹೌದು ಬಿಡು, ಅದು ಕರೆ ಹೋಯ್ತಿ. ಸರಿತಾ, ನಾವು ಬರ್ತೀವಿ. ನಮ್ಮದು ಸ್ವಲ್ಪ ದಗದೈತಿ, ಬರ್ತೀತಾ. ನೋಡ್ದೇನೆ ಬಿಟಾಡಿ ಹಿಂಗೆ ಹೋದ್ಲಂಗ. ಯಾಕ್ಲೆ ಯಾಕ ಇಬ್ರು ಮಾತಾಡಂಗಿಲ್ಲ ಒದ್ಕಂದ್ರೇನ? ಏ ವಾ, ಆಕಿ ಮೊನ್ನೆ ಏನು ಮಾಡಿದ ಗೊತ್ತಾನ, ಅಳ್ಕೋದಲ್ಲಿ ಬಟ್ಟೆ ಒಗೆದು ಆರ್ಯಾಕಿನಿ. ಆರ್ಯಾಕಿದ ಬಟ್ಟೆ ಮ್ಯಾಗ ತುಳ್ದಾಡ್ಕೊಂಡು ಹೋಗ್ಯಾನ ಅವ್ರ ಮಗ. ಅದಕ್ಕೆ ಹಿಂಗತ್ತೆಲ್ಲ ತುಳ್ದಾಡ್ಯಾನ ನೋಡವ. ಇಷ್ಟೊತ್ತನ ಸಾಯಂಗೆ ಒಗ್ದು ಹಾಕಿನಿ ಅಂತ ನಾನು ಅದಕ್ಕೆ ಆಟಕ್ಕೆ ಒಂದಕ್ಕೆ ಮಾತು ಬೆಳೆದು ಜಗಳಾಡೈತಿ. ಮಾತಾಡಂಗಿಲ್ಲ ಆಕಿ ನಾನು. ಈ ಎಂಥ ದೊಡ್ಡ ವಿಷಯಕ್ಕೆ ಜಗಳಾಡ್ರಿ ಇಬ್ರು. ಇಂಥವ ನೋಡ್ಲೆ ನೀವು. ಸರಿ ತಗವ, ನಾನು ಈ ಕಮಲಕ್ಕ ಮನೆಗೆ ಹೋಗ್ಬೇಕು ಒಂಚೂರು ತೆಗೆದೈತಿ. ನಂದು ನಮ್ಮ ಮನ್ಯಾಗ ಏನು ಅಡುಗೆ ಮಾಡಿಲ್ಲ, ಏನು ಮಾಡಿಲ್ಲ. ಸರಿ ನಾನು ಬರ್ತೀನಿ ಅತ್ತ.